ಭಾರತ ಮಾತಾ ಇದು ಸ್ಪೀಚ್ ಟೆಲ್ ಮಾಡ್ತಾನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಮೈ ಟ್ರೇನ್ ಇಸ್ ಮೈ ನ್ಯೂ ಟ್ರೇನ್. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಬಾಯಲ್ಲಿ ಎತ್ಕೊಂಬ, ಬಿಗ್ ಸೈಜ್ ಕಲ್ಲು ಸರ್ಚ್ ಮಾಡು. ಸಿಕ್ಕಿಲ್ಲ ಕಲ್ಲು. ವಾಕ್ ಮಾಡಬೇಕು. ಆರುಷಿಗೆ ಡ್ಯಾನ್ಸ್ ಕ್ಲಾಸ್ ಇದ್ದಾಗ ಕ್ಲಾಸ್ ಮುಗ್ದಿದ ತಕ್ಷಣ ಪಕ್ಕದಲ್ಲೇ ಪಾರ್ಕ್ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ. ಹಾಗೆ ನೆಕ್ಸ್ಟ್ ಡೇ ಆರುಷಿ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇದೆ. ಅದಕ್ಕೆ ಒಂದು ಭಾರತ ಮಾತಾ ಡ್ರೆಸ್ ಹಾಕೊಬೇಕು ಅಂತ ಹೇಳಿದ್ರು. ಅದಕ್ಕೆ ಅವಳಿಗೆ ಒಂದು ಕ್ರೌನ್ ಬೇಕಿತ್ತು. ಕ್ರೌನ್ ಹುಡುಗದೆ ಎಲ್ಲೂ ನನಗೆ ಬೇಕಾಗಿರುವಂತಹ ಕ್ರೌನ್ ಸಿಕ್ಕಿರಲಿಲ್ಲ. ಅದಕ್ಕೆ ಶಂಕರ್ ಇದ್ಕೊಂಡು ಸರಿ ನಾನೇ ಮನೆಯಲ್ಲೇ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿಬಿಟ್ಟು ಇಬ್ಬರು ಸೇರಿಕೊಂಡು ಕ್ರೌನ್ ಮಾಡ್ತಾ ಇದ್ವಿ. ನನ್ನ ಹತ್ರ ಎಷ್ಟೊಂದು ಬಾಲ್ ಚೈನು, ಕುಂದನ್ ಸ್ಟೋನ್ಸು, ಈ ಥರದ್ದೆಲ್ಲ ತುಂಬ ಏನೇನೋ ಐಟಮ್ಸ್ ಇದೆ. ಅದೆಲ್ಲ ತೆಗೆದು ನೋಡ್ತಾ ಇದ್ದೆ, ಏನಾದರೂ ಯೂಸ್ ಆಗುತ್ತೇನೋ ಡೆಕೋರೇಷನ್ ಮಾಡೋದಕ್ಕೆ ಅಂತ. ಕ್ರೌನ್ ಮಾಡಿದ್ದೀವಿ, ಕ್ರೌನ್ ಮಾಡ್ತಾ ಇದ್ದೀವಿ. ಹೇಳು. ಮಾಡ್ತಾ ಇದ್ದೀವಿ ನಾಳೆ ಇಂಡಿಪೆಂಡೆನ್ಸ್ ಡೇಗೆ. ಇಂಡಿಪೆಂಡೆನ್ಸ್ ನಾನು ಭಾರತ ಮಾತಾ ಆಗ್ತಾ ಇದ್ದೀನಿ. ಸ್ಪೀಚ್ ಟೆಲ್ ಮಾಡ್ತಾನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಸಾಕು, ನಾಳೆ ರೆಡಿ ಆದ್ಮೇಲೆ ಹೇಳುವಂತೆ. ಇವಳು ಕನ್ನಡ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ಅರುಷಿ. ನಿಜವಲ್ಲೂ ಕರ್ನಾಟಕ ಬಿಟ್ಟು ಓಡಿಸ್ಬಿಡ್ತಾರ ಅರುಷಿ ನಿನ್ನ. ಕನ್ನಡ ಕಲ್ತ್ಕೋಬೇಕಮ್ಮ. ಅಪ್ಪ ಇಸ್ ಎ ಪ್ರಿನ್ಸ್. ಪ್ರಿನ್ಸಸ್ ಹೇಳೋದು ಗರ್ಲ್ಸ್ಗೆ. ಅಪ್ಪ ಗ್ಲೂ ಕೊಡು. ಗ್ಲೂ ಎಲ್ಲ ಖಾಲಿ ಮಾಡಕ್ದಾ? ಏಯ್, ಹಾ, ಟ್ರೈನ್ ಅದು. ಫ್ರಂಟ್ ಬರಕ್ ಜಾಗ ಇಲ್ಲ, ನೀನೇ ಹೇಳ್ಕೊಂಬರ್ಬೇಕು. ಇವಳು ಕತೆ ನೋಡ್ರಪ್ಪ. ಸಿದ್ಧ ಬೇಕು ನಿನ್ ಟ್ರೈನ್ ಎಲ್ಲ ಕೊಲ್ಯಾಪ್ಸ್ ಆಗೋಯ್ತು. ಕ್ರೌನ್ ಮಾಡ್ಕೊತ ಹಾಗೆ ಕುತ್ಕೊಂಡೇ ಇದ್ದೆ. ಅಡುಗೆ ಮಾಡೇ ಇರಲಿಲ್ಲ, ಇನ್ನು ಟೈಮ್ ಬೇರೆ ಆಗ್ತಾಯಿತ್ತು. ಇನ್ನು ಸರಿ ಬೇಗ ಬೇಗ ಸಾಂಬಾರು ಮಾಡ್ಬಿಡೋಣ ಅಂತ ಅಡುಗೆ ಮನೆಗೆ ಬಂದೆ. ಲಾಸ್ಟ್ ಶನಿವಾರ ಬನಶಂಕರಿಗೆ ಹೋಗಿದ್ನಲ್ವ ದೇವಸ್ಥಾನಕ್ಕೆ, ಅಲ್ಲಿ ಹಾಗೆ ಬಸ್ ಸ್ಟಾಪ್ ಹತ್ರ ಹಣ್ಣೆ ಸೊಪ್ಪು ಸಿಕ್ತು, ತೊಗೊಂಡು ಬಂದಿದ್ದೆ. ನಮ್ಮ ಶಂಕರ್ ಅವತ್ತಿಂದ ಹಣ್ಣೆ ಸೊಪ್ಪು ಬೇಕು ತೊಗೊಬರ್ಬೇಕು ಅಂತ ಕೇಳ್ತಾ ಇದ್ರು. ಹಾಗೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಬರಬೇಕಾದ್ರೆ ಅಲ್ಲೇ ಮಾರ್ತಾ ಇದ್ರು, ಫ್ರೆಶ್ ಆಗಿ ಅವಾಗ ತಾನೇ ತೊಗೊಂಡು ಬಂದಿದ್ರು. ಹಾಗೆ ತೊಗೊಂಡು ಬಂದಿದ್ದೆ. ಅದಕ್ಕೆ ಇವಾಗ ಮೊಸೊಪ್ಪು ಮಾಡ್ತಾ ಇದ್ದೀನಿ. ಮಾಡೇ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ. ಅದಕ್ಕೆ ಇವತ್ತು ಮೊಸೊಪ್ಪು ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮೊಸೊಪ್ಪು ಸಾರು ಮಾಡ್ತೀನಿ ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಅದನ್ನ ಇವಾಗ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದೆರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಾದಮೇಲೆ ಇವಾಗ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈ ಸೊಪ್ಪನ್ನ ನಾನು ಒಂದು 3 ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಯಾಕಂದರೆ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ಚೆನ್ನಾಗಿ ತೊಳ್ಕೊಂಡ್ರೆ ಮಣ್ಣೆಲ್ಲ ಹೋಗುತ್ತೆ, ಇಲ್ಲಾಂದರೆ ತಿನ್ನಬೇಕಾದ್ರೆ ಮಣ್ಣು ಬಾಯಿಗೆ ಸಿಗ್ತಾ ಇರುತ್ತೆ. ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೇ ನಾನು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ಆಗೋಷ್ಟು ಹುಣಸೆ ಹಣ್ಣು, ಹಾಗೆ ಒಂದು ಅರ್ಧ ಈರುಳ್ಳಿ, ಮುಕ್ಕಾಲು ಭಾಗ ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ, ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ. ಏನಾದರೂ ನಾವು ಜಾಮೂನ್ ಟೊಮೆಟೊ ಬರುತ್ತಲ್ಲ ಅದನ್ನ ತೊಗೊಂಡ್ರೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಹಾಗೆ ಇಲ್ಲಿ ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ, ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಅಲ್ಲಿ ಕುಕ್ಕರ್ ಕೂಗಿ ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲೂ ಏನಾರ ಕೆಲಸ ಮಾಡೋಣ ಅಂತ ಬಂದು ಶಂಕರ್ಗೆ ಹೆಲ್ಪ್ ಮಾಡ್ತಾ ಇದ್ದೆ.
ರಸಮ್ನೆಲ್ಲ ಒಂದು ಲೆವೆಲ್ಗೆ ಮಾಡಿ ಕಂಪ್ಲೀಟ್ ಆಯಿತು. ಇನ್ನು ಸಾಂಬಾರ್ಗೆ ಒಗ್ಗರಣೆ ಹಾಕೋಣ ಅಂತ ಬಂದೆ. ಸಾಂಬಾರು ಒಗ್ಗರಣೆ ಹಾಕೋಕ್ಕೂ ಮುಂಚೆ ಒಂದು ಸ್ವಲ್ಪ ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ, ಅದ್ರ ಜೊತೆಗೆ 1-2 ಚಮಚ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಅಂದರೆ ನಾವು ಬೇಳೆ ಸಾರಿಗೆಲ್ಲ ಖಾರದ ಪುಡಿ ಮಾಡಿಸಿಟ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಅದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಆಗಲೇ ಕುಕ್ಕರಲ್ಲಿ ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಸೊಪ್ಪು ಜೊತೆ ಬೇಯಕ್ಕೆ ಹಾಕ್ಕೊಂಡಿದ್ನಲ್ವ, ಅದನ್ನ ಮೇಲ್ಮೇಲೆ ಅದನ್ನ ತೆಗೆದು ಇವಾಗ ಈ ಕಾಯಿ ಜೊತೆಗೇನೆ ಹಾಕೊಂಡು ಒಂದ್ಸಲ ಇದನ್ನ ಹೋಗಬೇಕು. ಅದಾದ್ಮೇಲೆ ಬೇಯಿಸಿರುವಂತಹ ಸೊಪ್ಪನ್ನು ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನಾನು ಈ ರೀತಿ ಯಾಕೆ ಮಾಡ್ತೀನಿ ಅಂದ್ರೆ ಎಲ್ಲನೂ ಒಂದೇ ಸಲ ಹಾಕೊಂಡು ರುಬ್ಕೊಂಡ್ಬಿಟ್ರೆ ಸೊಪ್ಪು ಬೇಗ ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ. ಕಾಯಿ ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲ ಬೇಗ ನುಣ್ಣಗಾಗಿರಲ್ಲ, ಹಾಗಾಗಿ ಇರುತ್ತೆ. ತಿನ್ಬೇಕಾದ್ರೆ ಕಾಯಿ ಎಲ್ಲ ಹಸಿ ಹಸಿಯಾಗಿ ಸಿಗುತ್ತೆ ಎಲ್ಲ. ಅದಕ್ಕೆ ಫಸ್ಟು ಕಾಯಿ, ಖಾರದ ಪುಡಿ, ಟೊಮೆಟೊ, ಈರುಳ್ಳಿ ಇದೆಲ್ಲ ಒಂದ್ಸಲ ರುಬ್ಕೊಂಡು ಅದಕ್ಕೇನೆ ಸೊಪ್ಪನ್ನ ಹಾಕೊಂಡು ಇನ್ನೊಂದ್ಸಲ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಲ್ಲನೂ ನುಣ್ಣಗಾಗಿರುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ರುಬ್ಕೊಬೇಕು. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ 1-2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಿಂಗು ಬೇಕಾದರೆ ಹಿಂಗು ಕೂಡ ಹಾಕೋಬೋದು. ಒಗ್ಗರಣೆ ಹಾಕ್ಕೊಂಡಿದ್ದಾದ್ಮೇಲೆ ರುಬ್ಬಿರುವಂತಹ ಸೊಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಬೇಳೆ ಬೇಯಿಸ್ಕೊಂಡಿದ್ದು ಸ್ವಲ್ಪ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಸಾರು ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೋಬೋದು. ಜಾಸ್ತಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀವಿ ಅಂದರೆ ತೆಳ್ಳಗೂ ಕೂಡ ಮಾಡ್ಕೋಬೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಖಾರ ಬೇಯೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಯಾಕಂದರೆ ಖಾರ ನಾವು ಬೇಯಿಸ್ಕೊಂಡಿರೋದಿಲ್ಲ, ಹಾಗಾಗಿ ಈ ಟೈಮಲ್ಲಿ ಖಾರ ಬೇಯೋವರೆಗೂ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು. ಇವಾಗ ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಬಿಸಿ ಸಾರು ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಜೊತೆಗೆ ಪಲ್ಯ ಬೇಕಂದರೆ ಪಲ್ಯ ಮಾಡ್ಕೊಬೋದು, ಇಲ್ಲ 1-2-3 ಸಂಡಿಗೆ ಕರ್ಕೊಂಡ್ರೆ ಸಾಕು. ಮುದ್ದೆಗೂ ಕೂಡ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಲೇಟ್ ಆಗೈತಲ್ವ, ಅದಕ್ಕೆ ಮುದ್ದೆ ಮಾಡೋಕ್ಕೆ ಹೋಗಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಆರುಷಿ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್, ಅದಕ್ಕೆ ಅವಳಿಗೆ ಭಾರತ್ ಮಾತಾ ಡ್ರೆಸ್ ಹಾಕೊಂಬರಕ್ಕೆ ಹೇಳಿದ್ದಾರೆ. ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಕ್ರೌನ್ ಎಲ್ಲ ಆಗಿದೆ, ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಕ್ವಿಕ್ಕಾಗಿ ರೆಡಿ ಮಾಡಿ. ರಾತ್ರಿ ನಾನು ಶಂಕರು ಕ್ರೌನ್ ಮಾಡಿದ್ದು ಈ ರೀತಿಯಾಗಿತ್ತು, ತುಂಬ ಚೆನ್ನಾಗಿ ಬಂತು. ಆರುಷಿಗೂ ಹಾಕಿದಾಗ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮನೆಯಲ್ಲೇ ನಾವು ಈಸಿಯಾಗಿ ಈ ಥರ ಕ್ರೌನ್ ಮಾಡ್ಕೊಬೋದು. ಕೆಲವೊಂದ್ಸಲ ಅಂತೂ ನನ್ನ ಮಗಳು ಬೇಗ ಎದಳೋದೇ ಇಲ್ಲ, ಯಾಕಂದರೆ ಕೆಲವೊಂದ್ಸಲ ರಾತ್ರಿ ಹೊತ್ತು ಲೇಟಾಗಿ ಮಲಗಿರ್ತಾಳೆ. ಹಿಂಗೋ ಮಾಡಿ ಹೆಪ್ಸ್ಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕು. ಇವತ್ತು ನಾನು ನಿಂಗೆ ಮೇಕಪ್ ಮಾಡ್ತೀನಿ ಬಾ ಅಂತ ಹೇಳಿದ್ದಕ್ಕೆ ಬೇಗ ಎದ್ದು ಬಂದು ರೆಡಿ ಮಾಡಿಸ್ಕೊತಾ ಇದ್ದಾಳೆ. ಈ ಕಾಸ್ಟ್ಯೂಮ್ಗೆ ಸ್ವಲ್ಪ ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂತ ಹಳೇದು ತೆಗೆದ್ಬಿಟ್ಟು ಜುಮ್ಕೆ ಆಗದೆ ಎಷ್ಟು ಕ್ಯೂಟಾಗಿ ಕಾಣಿಸಿದಾಳೆ ನೋಡಿ. ಸ್ಕೂಲ್ಗೆ ಬೇರೆ ಲೇಟ್ ಆಗ್ತಾ ಇತ್ತು, 9 ಗಂಟೆಗೆ ಹೋಗಬೇಕಿತ್ತು, ಇಲ್ಲೇ 9:15 ಆಗ್ತಾ ಇತ್ತು. ಇನ್ನು ಪ್ರೋಗ್ರಾಮ್ ಶುರು ಮಾಡಿಬಿಡ್ತಾರೆ, ಅದಕ್ಕೆ ತಿಂಡಿ ತಿನ್ಸ್ಕೊಂಡೆ ಬೇಗ ಬೇಗ ಮೇಕಪ್ ಮಾಡ್ತಾ ಇದ್ದೆ. ನನ್ನ ಮಗಳಿಗೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಯಾರ ಮನೇಲಿ ಪುಟ್ಟ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆಲ್ಲರಿಗೂ ಇಷ್ಟ ಅಂತ ಅನ್ಸುತ್ತೆ. ಇವಾಗಂತೂ ಎಲ್ಲರೂ ಮೇಕಪ್ ಮಾಡ್ಕೊತಾರಲ್ಲ ಅಮ್ಮಂದಿರು, ಅವ್ರನ್ನ ನೋಡ್ಬಿಟ್ಟು ಮಕ್ಕಳನ್ನು ಕೇಳ್ತಾ ಇರ್ತಾರಲ್ವ, ಲಿಪ್ಸ್ಟಿಕ್ ಆಗಿರ್ಬೋದು, ಐ ಶೇಡ್ ಆಗಿರ್ಬೋದು, ಈ ರೀತಿ ಎಲ್ಲ ಹಾಕ್ಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಪಡ್ತಾರಲ್ವ. ಹಾಗೆ ನನ್ನ ಮಗಳು ಕೂಡ ತುಂಬ ಇಷ್ಟಪಡ್ತಾಳೆ. ಎಷ್ಟೊಂದು ಸಲ ಕೇಳ್ತಾ ಇರ್ತಾಳೆ, ಅಮ್ಮ ನನಗೂ ಮೇಕಪ್ ಮಾಡು. ಬಟ್ ಆದರೆ ಚಿಕ್ಕ ಮಕ್ಕಳು ಸ್ಕಿನ್ನು ಇನ್ನೂ ಬೆಳೀತಾ ಇರುತ್ತಲ್ವ, ಹಾಗಾಗಿ ನಾನು ಮಾಡೋದಕ್ಕೆ ಹೋಗಲ್ಲ. ಹಿಂಗೇನಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ರೆ ಮಾತ್ರ ಮಾಡ್ತೀನಿ ಅವಳಿಗೆ.
ಈ ವೈಟ್ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮೇಕಪ್ ಮಾಡಬೇಕು. ಒಂಚೂರು ಏನಾರು ಬಿತ್ತು ಅಂದರೆ ಹಂಗೆ ಕಲೆ ಕುತ್ಕೊಂಡ್ಬಿಡುತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ಐಲೈನರ್ ಹಾಕೋಣ ಅಂತ ತೆಗ್ದೆ, ಅದು ಬ್ರಷ್ ಏನೋ ಒಂಥರ ಬ್ರಿಸಲ್ಸ್ ಎಲ್ಲ ಒಂಥರ ಏನೋ ಆಗ್ಬಿಟ್ಟಿತ್ತು. ಹಿಂಗೆ ತೆಗೆದ ತಕ್ಷಣ ಹಂಗೆ ಅದು ಬ್ಲ್ಯಾಕ್ ಕಲರ್ದೆಲ್ಲ ಎಗ್ರು ಬಿಡ್ತು ಅವಳ ಬಟ್ಟೆ ಮೇಲೆ. ಅದೊಂದು ಮಿಸ್ ಆಗೋಯಿತು. ಚೆನ್ನಾಗಾಯಿತು ಬ್ರಿಸಲ್ಸು, ಸಡನ್ನಾಗಿ ಏನಾಯ್ತು ಅಂತಲೇ ಗೊತ್ತಾಗಿಲ್ಲ. ಇನ್ನು ಅದು ಟೈಮ್ ಆಗ್ತಿತ್ತಲ್ಲ, ಅದಕ್ಕೆ ಬ್ಲೌಸ್ ಮಾತ್ರ ಹಾಕಿದ್ದೆ. ಆದರೂ ಒಂದು ಸ್ವಲ್ಪ ಕಲೆ ಆಗೋಯಿತು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮತ್ತೆ ಒಂದು ವೇಲಿತ್ತು ಅಲ್ಲೇ, ಅದನ್ನೇ ಒದಿಸ್ದೆ. ಇರು ಬೇಗ ಬೇಗ ಮಾಡಿಬಿಡೋಣ ಅಂತ. ಮಧ್ಯೆ ನನ್ನ ಮಗಳು ಬೇರೆ ನೋಡ್ಕೊಳ್ಳೋದು, ಚಿಕ್ಕ ಪುಟ್ಟು ಮಿರರ್ ಇಟ್ಕೊಂಡು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಅವಳಿಗೆ ಐ ಶ್ಯಾಡೋ, ಐಲೈನರು, ಮಸ್ಕಾರ ಎಲ್ಲ ಹಾಕಿದ್ರೆ ತುಂಬ ಖುಷಿ ಪಡ್ತಾಳೆ. ಇನ್ನು ಹಾಗೆ ಹೇಗೋ ಬೇಗ ಬೇಗ ಅರ್ಜೆಂಟಾಗಿ ಮೇಕಪ್ ಮಾಡಿದೆ. ಟ್ರೈ ಕಲರ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ. ರೆಡಿ ಸ್ಟಿಚ್ ಮಾಡಿರ್ತಾರೆ, ಮಕ್ಕಳಿಗೆ ಆರಾಮಾಗಿ ಉಡಿಸ್ಬೋದು. ಇದನ್ನು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ತಗೊಳ್ಳಿ. Good morning everyone. My name is Shankar. I am from LKG. I'm LKG. ಹೆಂಗೆ ಅನಿಸ್ತದೆ ನಮಗ? ತಟ್ಟಿ? I'm from LKG. Pretty little baby. ಇನ್ನೊಂಚೂರು ಉದ್ದ ಇಲ್ಲಿ ಎಗ್ರು ಬಿಡ್ತದೆ ಬ್ಲಾಕ್ದು. I am Mr. Bharata. ಕಿರೀಟ ಕೂರ್ತದಲ್ಲೇ? ಆಯುಷ್ಯದ ಕಿರೀಟ ಕೂರ್ತಾ? ಅದು ಎಗ್ರು ಬಿಡ್ತದೆ. ಎಲ್ಲ ಚೆನ್ನಾಗಿ ಮಾಡೋದು ನೋಡ್ಕೋಬೇಕಲ್ಲ. ಅದು ಇದು ಬ್ರಿಸಲ್ ಒಂಥರ ಆಗ್ಬಿಡೈತಿ. ಹಿಂಗೆ ತೊಗೆದ್ರೆ ಇನ್ನೊಂಚೂರು ಹಾಕೋಣ ಅಂತ ಬಿಟ್ಟಕ್ಕಂತ ಎಗ್ರುಬಿಟ್ಟು. ನಾನು ಅದಕ್ಕೆ ಬಟ್ಟೆ ಹಾಕಿರ್ಲಿಲ್ಲ, ಅದು ಮಾತ್ರ ಹಾಕಿದ್ದೆ. ಇಲ್ಲ ಕೂತಿದ್ಯಾ ಬಿಡ? ಹಂಗೆ ನಿಂತ್ಕೊ ಬಂಗಾರಿ. ಗಾಡಿ ತಿರ್ಸಿ ನಡೀರಿ ಬಿಡೋ. ನಂಗೆ ಕವರ್ ಎತ್ಕೊಳ್ಳಿ, ಹೆಂಗೆ ಮಣ್ಣು ಎತ್ಕೊ ಬರೋಣ. ಅದೊಂದು ಎಗ್ರಿಲಿಲ್ಲ ಅಂದರೆ ಎಷ್ಟು ಚೆನ್ನಾಗಿರೋದು. ಚೆನ್ನಾಗಿದ್ದಾಳಾ ನಮ್ಮ ಭಾರತ ಮಾತಾ? ಆಚೆ ಕಡೆ ನಡಿ. ಇದು ಇದು ಸದ್ಯಕ್ಕೆ ಒಂದು ಎರಡು ಇಟ್ಕೋ, ಸ್ಪೀಚ್ ಹೇಳೋವರೆಗೂ. ಹಾಂ ನಡೀರಿ ಬಿಡ, ಗಾಡಿ ತಿರ್ಸಿ ನಡೀರಿ. ಅಮ್ಮ ತಿರ್ಗೋ ಹರ್ಷಿ. ಮೆಲ್ಲಗೆ. ಹಂಗೆ ತಿರ್ಗೋ. ಈ ಕಂಫರ್ಟಬಲ್ ರೈಟ್ ಆರಶಿ ಡ್ಯಾನ್ಸ್ ಮಾಡೋಕ್ಕೆಲ್ಲ? ಹಾಂ, ಇಂಡಿಪೆಂಡೆನ್ಸ್ ಡೇ. ನಡಿ ನಡಿ, ಎಲ್ಲ ಬಂದ್ಬಿಟ್ರ ಸ್ಕೂಲಲ್ಲಿ. ಹುಷಾರು. ಕೈ ಹಂಗೆ ಇಟ್ಕೋಬಾರ್ದು, ಆರಾಮ್ಸೆ ವಾಕ್ ಮಾಡು. ಸ್ಲೋಲಿ. ಅಶಿ ಕ್ಯಾನ್ ಯು ಹೋಲ್ಡ್ ಫ್ಲಾಗ್? ಆಮೇಲೆ ಬ್ಯಾಗಲ್ಲಿ ಇಟ್ಕೋಬೇಕು. ಬೈ.
ಭಾರತ ಮತ್ತೆ ಸ್ಟ್ರೈಟ್ ನಿಂತ್ಕ. ಹರ್ಷಿ ಕ್ರಾಸ್ Plug that one and give this one, let it be for her dance, and then for Bharat Mata I'll have a big plug, that one I'll give. All the bye bye. ಬಾಯ್ ಋಷಿ. ಅಲ್ಲಿ ನಿಲ್ಸಲ್ಲ ಆಮೇಲೆ ಅವರು ತೆಗೆದು ಕಳಿಸ್ತಾರಂತೆ. ಅಲ್ಲ ಡ್ಯಾನ್ಸ್ ಇದಂತೆ. ಡ್ಯಾನ್ಸ್ ಆದಮೇಲೆ ಅವರ ಫೋಟೋ ತೆಗೆದು ಕಳಿಸ್ತೀವಿ. ಇಲ್ಲ ಅರ್ಜೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ, ಶೆಕೆ ಆಗೋಯ್ತು. ಮನೆ ನೋಡಿ ಹೆಂಗಿದೆ ಗೊತ್ತಾ, ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಜ್ವರನೇ ಬರುತ್ತಪ್ಪ ದೇವರೇ. ಎಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಡಬೇಕು. ಅವಳಿಗೆ ಭಾರತ ಮಾತಾದು ಕ್ರೌನ್ ಎಲ್ಲ ಮಾಡಿ ರೆಡಿ ಮಾಡೋಷ್ಟರಲ್ಲಿ ಮನೆಯೆಲ್ಲ ಫುಲ್ಲು ಮೆಸ್ಸಿ ಆಗೋಗ್ಬಿಟ್ಟಿದೆ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಎಲ್ಲ ನೆನ್ನೆ ಆರುಷಿ ಇದೆಲ್ಲ ಕ್ರಾಫ್ಟ್ ಮಾಡೋಕ್ಕೆ ತೆಗ್ದಿದ್ವಲ್ಲ, ಅದೆಲ್ಲ ಚೆಲ್ಲಾಕಿದ್ದಾಳೆ ಮನೆಯೆಲ್ಲ. ಫುಲ್ ಮೆಸ್ಸಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಚೆಲ್ಲಿರೋದು. ಆ್ಯಕ್ಚುಲಿ ನಾನು ಆವಾಗ ಸಿಲ್ಕ್ ಥ್ರೆಡ್ಡು ಜ್ಯುವೆಲರಿ ಮಾಡ್ತಿದ್ವಲ್ಲ, ಆವಾಗ ನಾನು ತೊಗೊಂಡಿದ್ದಿದ್ದೆಲ್ಲ ಹಾಗೆ ಇಟ್ಟಿದ್ದೆ. ತುಂಬ ವರ್ಷ ಆಯಿತು ತೊಗೊಂಡು. ಇವಾಗ ಯೂಸ್ ಆಗ್ತಿದೆ ನಮ್ಮ ಆರುಷಿಗೆ ಕ್ರಾಫ್ಟ್ಗಳು ಮಾಡೋಕ್ಕೆ ಸ್ಕೂಲಲ್ಲಿ. ಎಲ್ಲ ಎತ್ತಿಡ್ಬೇಕು. ಇವಾಗ ಹೆಂಗೂ ತೆಗ್ದಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ಹಂಗೆ ಸೆಗ್ರಿಗೇಟ್ ಮಾಡ್ಕೊಂಡ್ಬಿಡ್ತೀನಿ. ಕೊಡು ಬ್ಯಾಗ್ ಕೊಡು. ವಾವ್, ಸ್ಲಿಪ್ಪರ್ ಹೇರ್ ಹಾಕೋತಾರೆ. ಕೊಡಿಲಿ, ಕೊಡಿ, ಬ್ಯಾಗಲ್ಲಿ ಇಟ್ಕೊಳ್ಳೋಣ. ವಾಟರ್ ಇನ್ನು ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಬೇರೆ ಮಕ್ಕಳೆಲ್ಲ ಕಾಸ್ಟ್ಯೂಮ್ ಎಲ್ಲ ತೆಗ್ದುಬಿಟ್ಟಿದ್ರು, ಕಂಫರ್ಟಬಲ್ ಇಲ್ಲ ಅಂತ. ನಮ್ಮ ಆರುಷಿ ಮಾತ್ರ ಹೆಂಗೆ ಬೆಳಗ್ಗೆ ಹೇಗೆ ಕಳಿಸಿದ್ದೆ ಹಾಗೆ ಇದ್ಲು. ತಲೆಗೆ ಹಾಕಿರೋ ಕಿರೀಟನೂ ಕೂಡ ತೆಗ್ದಿಲ್ಲ, ಹಾಗೆ ಇಟ್ಕೊಂಡಿದ್ಲು. ಮನೆಗೆ ಬಂದ್ರೂ ತೆಗಿತಾ ಇಲ್ಲ, ಅದು ಹಾಗೆ ಇರಬೇಕಂತೆ. ಇನ್ನು ಸರಿ ಹಾಗೆ ಫಸ್ಟ್ ಫ್ಲೋರಲ್ಲಿ ಇಬ್ಬರು ನಿಂತ್ಕೊಳ್ರಿ, ಒಂದು ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೆ. ಅಪ್ಪನೂ ಕೂಡ ಕಾಸ್ಟ್ಯೂಮ್ ತೆಗೆದ್ಬಿಟ್ಟಿದ್ಲು. ಅವಳು ಝಾನ್ಸಿ ರಾಣಿ ಏನೋ ವೇಷ ಹಾಕಿದ್ಲಂತೆ. ಅಪ್ಪುದು ಸ್ವಾಡು ಮತ್ತು ಶೀಲ್ಡ್ ಇತ್ತಲ್ವಾ. ಸರಿ ಆರುಷಿ ನೀನು ಒಂದ್ಸಲ ಇಟ್ಕೊಂಡು ನೋಡೋಣ, ವೀಡಿಯೋ ತಗೊಳ್ತೀನಿ, ಒಂದೊಂದು ಫೋಟೋ ತಗೊಳ್ತೀನಿ ಅಂತ ಹೇಳಿದೆ. ಅವಳು ಅದನ್ನು ಇಟ್ಕೊಂಡು ಏನೇನೋ ಆ್ಯಕ್ಷನ್ ಮಾಡ್ತಾಯಿದ್ಲು. ಸರಿ ಬಿಡು, ಹಾಗೆ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಮಾಡ್ಕೊಳ್ತಾ ಇದ್ದೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.